ನಿನ್ನೆ ಪ್ರೀತಿಸುವೆ ಭಾಗ 50. ಕಾವ್ಯಳ ಮನೆಯ ಪಕ್ಕದ ಮನೆಯಲ್ಲಿರುವ ಹೆಂಗಸರೆಲ್ಲ ಒಟ್ಟಾಗಿ ಕಾವ್ಯಳ ಮನೆಗೆ ಬಂದರು. ಕಾವ್ಯ ಸುಕೇಶನ ಜೊತೆ ಮಾತನಾಡೋದನ್ನು ನೋಡಿದ ಅವರೆಲ್ಲ ಕೋಪಗೊಂಡು ಕಾವ್ಯಳ ಹತ್ತಿರ ಬಂದು, ಗಂಡ ಸತ್ತು ಇನ್ನು 1 ತಿಂಗಳಾಗಿದೆ, ಅಷ್ಟರಲ್ಲಿ ಬೇರೆಯವನ ಜೊತೆ ಚಕ್ಕಂದ ಆಡ್ತಾ ಇದೆಯಲ್ವಾ, ನಿಂಗೆ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದಿಲ್ವಾ? ಏನ್ ಆಂಟಿ, ಏನು ವಿಷಯ? ಯಾಕೆ ಈ ತರದ ಮಾತೆಲ್ಲ ಆಡ್ತಾ ಇದ್ದೀರಾ? ಅಬ್ಬಬ್ಬಾ, ಏನ್ ಡ್ರಾಮಾ ಕ್ವೀನ್ ಕಣೆ ನೀನು. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದವಳಂತ ನಾಟಕ ಮಾಡ್ತಾ ಇದೆಯಲ್ವಾ? ನಿನ್ನೆ ಈ ನಾಟಕ ನಮ್ಮ ಮುಂದೆ ನಡೆಯಲ್ಲ. ರಾಧಕ್ಕ ನೋಡಿದ್ರ ಹೆಂಗ್ ಮಾಡ್ಲಿ ತರ ಮಾತಾಡ್ತಾಳೆ ಅಂತ? ಹ್ಞೂ ಅನುಜ, ಇವಳನ್ನು ನಾನು ಒಳ್ಳೆಯವಳು ಅಂದ್ಕೊಂಡಿದ್ದೆ, ಆದ್ರೆ ಇವಳು ಲಜ್ಜೆಗೆಟ್ಟವಳು ಅಂತ ಗೊತ್ತಿರ್ಲಿಲ್ಲ. ಇವಳನ್ನು ಹಿಂಗೆ ಬಿಟ್ರೆ ಆಗಲ್ಲ, ಇವಳಿಗೆ ಇವತ್ತು ಬುದ್ಧಿ ಕಲಿಸಲೇಬೇಕು. ಇವರುಗಳ ಮಾತನ್ನು ಕೇಳಿಸಿಕೊಂಡು ಕಾವ್ಯ ಕಿವಿಯನ್ನು ಮುಚ್ಚಿಕೊಂಡು ಅಳತೊಡಗಿದಳು. ಇದನ್ನು ನೋಡಿದ ಸುಕೇಶನಿಗೆ ಮನಸ್ಸಿಗೆ ನೋವಾಗಿ ಅಲ್ಲಿದ್ದ ಹೆಂಗಸರ ಮೇಲೆ ಸಿಟ್ಟು ಬಂದು, ಯಾರೇ ನೀವೆಲ್ಲ? ಕಾವ್ಯರವರ ಮೇಲೆ ಯಾಕೆ ಎಲ್ಲ ಸಲದ ಆರೋಪ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ನಿಮ್ಮನ್ನ ಇಲ್ಲಿಗೆ ಯಾರು ಕರೆದಿದ್ದು? ಹೋಗ್ರಿ ಹೊರಗೆ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಲ್ಲಿ ನೋಡು, ಏನ್ ದಿಮಾಕ್ ಇವನ್ಗೆ. ಅವಳು ನಿನ್ನನ್ನು ಇಟ್ಕೊಂಡಿದ್ದಾಳ ಅಥವಾ ನೀನು ಅವಳನ್ನು ಇಟ್ಕೊಂಡಿದ್ದೆ, ಹೇಗೆ? ರಾಧಕ್ಕ, ಎರಡು ಒಂದೇ ಅಲ್ವಾ? ಅವನ್ ಮತ್ತನ್ನ ಏನ್ ಕೇಳೋದು? ನಡೀರಿ, ಮೊದಲು ಅವಳ ಮುಖಕ್ಕೆ ಮಸಿ ಬಳಿ ಹಾಕ್ಬೇಕು. ಎಲ್ಲ ಇವಳಿಂದನೇ ಆಗೋದು. ಇವತ್ತು ಇವನನ್ನು ಇಟ್ಕೊಂಡಿದ್ದಾಳೆ, ನಾಳೆ ಊರ ಗಂಡಸರನ್ನೆಲ್ಲ ಇಟ್ಕೊಳ್ತಾಳೆ. ಆಮೇಲೆ ಏರಿಯಾದ ಯಾವ ಗಂಡಸರು ಕೂಡ ಅವ್ರವ್ರ ಹೆಂಡತಿ ಜೊತೆ ಇರದೆ ಇವಳ ಜೊತೆ ಇರ್ತಾರೆ. ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಬನ್ನಿ, ಎಲ್ಲ ಏನ್ ನೋಡ್ತಾ ಇದ್ದೀರಾ? ಅವಳನ್ನು ಇಟ್ಕೊಳ್ಳಿ, ಅವಳಿಗೆ ಮಸಿ ಬಳಿಬೇಕು ಅಂತ ಅವಳ ಹತ್ತಿರ ಬರತೊಡಗಿದರು. ಛಾಯಾ ಇದನ್ನೆಲ್ಲ ಮನೆಯೊಳಗಿಂದನೇ ನೋಡಿ ಖುಷಿ ಪಡುತ್ತಿದ್ದಳು. ಅಪ್ಪ, ಎಷ್ಟು ಖುಷಿ ಆಗ್ತಿದೆ ನನಗೆ ಇವತ್ತು. ಎಲ್ಲ ಸೇರಿ ಇವತ್ತು ಇವಳನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಆಮೇಲೆ ಈ ಮನೇಲಿ ನಂದೇ ರಾಜಿಭಾರ. ಇದನ್ನೆಲ್ಲ ಮೊದಲು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡತೊಡಗಿದಳು. ಹೆಂಗಸರೆಲ್ಲ ಕಾವ್ಯಳ ಹತ್ತಿರ ಬರತೊಡಗಿದರು. ಕಾವ್ಯ ಅಳುತ್ತಾ ಭಯದಿಂದ ಹಿಂದೆ ಸರಿಯತೊಡಗಿದಳು. ನನ್ನ ಮಾತು ಕೇಳಿ, ನಾನು ಅಂಥವಳಲ್ಲ. ಇವ್ರು ನನ್ನ ಯಜಮಾನ ಫ್ರೆಂಡ್, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನಾನು ಯಾರ ಮನೆಯನ್ನು ಹಾಳು ಮಾಡ್ತಾ ಇಲ್ಲ, ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ. ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಟು ಹೋಗಿ. ಸಿಕ್ಕಿ ಹಾಕೊಂಡ್ಮೇಲೆ ಎಲ್ಲರೂ ಇದೇ ಥರ ಹೇಳೋದು. ಮಳ್ಳಿ ಥರ ಹತ್ತು ಬಿಟ್ಟರೆ ನಾವು ಕರೆಗೆ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ? ಗಂಡಸರನ್ನು ಯಾಮರಿಸಿದಾಗೆ ನಮ್ಮನ್ನು ಯಾಮರಿಸಿಕೆ ನಿನ್ನ ಕೈಯಲ್ಲಿ ಆಗಲ್ಲ. ಎಲ್ಲ ಸೇರಿ ಅವಳನ್ನು ಇಟ್ಕೊಳ್ರೆ ಅಂತ ಒಬ್ಬಾಕೆ ಹೇಳಿದಾಗ ಉಳಿದ ಹೆಂಗಸರೆಲ್ಲ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಮಸಿ ಬಳಿದೇವಳನ್ನು ಇವತ್ತೇ ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಊರಿಂದ ಬಹಿಷ್ಕಾರ ಆಗಬೇಕು ಅಂತ ರಾಧಕ್ಕ ಎಂಬಾಕೆ ಮಸಿ ತೆಗೆದು ಇನ್ನೇನು ಅವಳ ಮುಖಕ್ಕೆ ಹಚ್ಚಬೇಕು. ಅಷ್ಟರಲ್ಲಿ ಸುಕೇಶ ಅವರ ಕೈಯನ್ನು ತಡೆದು ಅವರನ್ನು ಹಿಂದೆ ತಳ್ಳಿದನು. ತಳ್ಳಿದ ರಭಸಕ್ಕೆ ಅವರು ಕೆಳಗೆ ಬಿದ್ದು ಬಿಟ್ಟರು. ಆಗ ಮಿಕ್ಕಿದ ಹೆಂಗಸರು ಕಾವ್ಯಳನ್ನು ಬಿಟ್ಟು ರಾಧಕ್ಕನನ್ನು ಎತ್ತಲು ಹೋದರು. ಸುಕೇಶ್ ಕೋಪದಿಂದ, ಯಾರಾದ್ರೂ ಕಾವ್ಯರವರ ಹತ್ತಿರ ಬಂದು ಅವ್ರಿಗೆ ಏನಾದ್ರೂ ತೊಂದರೆ ಕೊಟ್ಟರೆ ನೀವೆಲ್ಲ ಹೆಂಗಸರು ಅಂತ ನೋಡದೆ ಹೊಡೆದು ಬಿಡ್ತೀನಿ. ನಿಮ್ಗೆಲ್ಲ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅವನ ಮಾತು ಕೇಳಿ ಸಿಟ್ಟುಕೊಂಡ ಅವರಲ್ಲಿ ಒಬ್ಬಾಕೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಮಾಡೋದೆಲ್ಲ ಮಾಡಿಬಿಟ್ಟು ನಮ್ಗೇನು ಆವಾಜ್ ಆಗ್ತೀಯ? ನೀನು ಗೊಡ್ಡ ಬೆದರಿಕೆಗೆ ಹೆದರೋವಲ್ಲ ನಾವು. ಏನ್ರ ನೋಡ್ತಾ ಇದ್ದೀರಾ? ಮೊದಲು ಇವನನ್ನು ಹಿಡಿದುಕೊಳ್ಳಿ, ಇವನಿಗೆ ಮೊದಲಿಗೆ ಮಸಿ ಬಳಿಯೋಣ ಅಂತ ಹೇಳಿ ಎಲ್ಲರೂ ಒಂದೇ ಸಮನೆ ಹೋಗಿ ಸುಕೇಶನನ್ನು ಹಿಡಿದುಕೊಂಡರು. ಎಲ್ಲರೂ ಒಟ್ಟಾಗಿ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿದಾಗ ಇವನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಕೊಸರಾಡಿದರು ಬಿಡದೆ ಅವರು ಅವನಿಗೆ ಮಸಿ ಬಳಿದರು. ಕಾವ್ಯ ಇದನ್ನೆಲ್ಲ ನೋಡಿ ಅಳತೊಡಗಿದಳು. ಇದೆಲ್ಲ ನನ್ನಿಂದಾನೇ ಆಗಿರೋದು, ನಾನು ಪಾಪಿ ಅಂತ ತಲೆ ಮೇಲೆ ಕೈ ಹಿಡಿದು ಅಳತೊಡಗಿದಳು. ಸುಕೇಶನಿಗೆ ಮಸಿ ಬಳಿದಾದ ಮೇಲೆ ಅವರು ಕಾವ್ಯಳ ಹತ್ತಿರ ಹೋಗಿ ಕಾವ್ಯಳನ್ನು ಹಿಡಿದುಕೊಂಡರು. ಇದನ್ನು ನೋಡಿದ ಸುಕೇಶ, ಇಲ್ಲ, ಕಾವ್ಯ ಅವ್ರಿಗೆ ಏನೂ ಆಗ್ಬಾರ್ದು, ಅವ್ರಿಗೆ ಮಸಿದಾಗದಂತೆ ನಾನು ತಡೆಯಬೇಕು ಅಂತ ಅಂದುಕೊಂಡು ಕೂಡಲೇ ತನ್ನ ಅಣ್ಣ ಹಾಗೂ ಅಜಯನಿಗೆ ಮೆಸೇಜ್ ಮಾಡಿ ಅಲ್ಲಿಂದ ಕಾವ್ಯಳ ಹತ್ತಿರ ಬರತೊಡಗಿದನು.
ಇನ್ನೇನು ಹೆಂಗಸರು ಕಾವ್ಯಳಿಗೆ ಮಸಿ ಬಳಿಬೇಕು ಅಷ್ಟರಲ್ಲಿ ಸುಕೇಶ ಅವರನ್ನು ತಡೆದು, ನೋಡಿ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನನಗೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ಅವ್ರು ತುಂಬ ಒಳ್ಳೆಯವರು. ನೀವು ಈ ಥರ ಮಾಡಿದರೆ ಅವ್ರ ಲೈಫ್ ಹಾಳಾಗುತ್ತೆ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ನಾನು ಇಲ್ಲಿ ಬಂದಿರೋದಕ್ಕೆ ಇಷ್ಟೆಲ್ಲ ಆಗಿರೋದಲ್ವಾ? ಇನ್ಮೇಲೆ ನಾನು ಇಲ್ಲಿ ಬರೋದೇ ಇಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅವ್ರು ಅಂಥವ್ರಲ್ಲ. ಸರಿ, ನಿನ್ನ ಪ್ರಕಾರ ಅವಳಿಗೂ ನಿನಗೂ ಸಂಬಂಧ ಇಲ್ಲ. ಅವಳು ಒಳ್ಳೆಯವಳಲ್ವಾ? ಹಾಗಿದ್ರೆ ಈ ತಾಳಿನ ಅವಳು ಕಟ್ಬಿಡು. ಅವರ ಮಾತು ಕೇಳಿ ಕಾವ್ಯಳಿಗೆ ಶಾಕ್ ಆಯಿತು. ಸುಕೇಶನಿಗೂ ಕೂಡ ಶಾಕ್ ಆಗಿ, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಯಾಕೆ ಅವ್ರಿಗೆ ತಾಳಿ ಕಟ್ಟಲಿ? ನನಗೂ ಅವ್ರಿಗೆ ಯಾವ ರೀತಿಯ ಸಂಬಂಧ ಇಲ್ಲ ಅಂದಮೇಲೆ ನಾನು ಯಾಕೆ ಅವ್ರಿಗೆ ತಾಳಿ ಕಟ್ಟಲಿ? ಹೆಂಗಸರಿಗೆಲ್ಲ ಕಾವ್ಯ ಮನೆ ಬಿಟ್ಟು ಹೋಗಲ್ಲ ಅಂತ ಗೊತ್ತಿದ್ದಕ್ಕೆ ಬರುವಾಗಲೇ ತಾಳಿ ತಗೊಂಡು ಇವರಿಬ್ಬರ ಮದುವೆ ಮಾಡಿಸಲೇಬೇಕೆಂದು ಡಿಸೈಡ್ ಮಾಡಿಕೊಂಡು ಬಂದಿದ್ದರು. ನೀನೇನಾದರೂ ಇವಳಿಗೆ ತಾಳಿ ಕಟ್ಟಿಲ್ಲ ಅಂದರೆ ಇವಳಿಗೆ ಮಸಿ ಬೆಳೆದು ಇಡೀ ಊರಲ್ಲೆಲ್ಲ ಇವಳನ್ನು ಮೆರವಣಿಗೆ ಮಾಡಿಸ್ತೀವಿ. ಆಗ ಅವಳ ಜೊತೆ ನಿನ್ನ ಮರ್ಯಾದೆ ಕೂಡ ಹೋಗುತ್ತೆ. ನಮ್ಮನೆ ಗಂಡು ಮಕ್ಕಳು ಉಳಿಬೇಕಂದ್ರೆ ನೀನು ಇವಳಿಗೆ ತಾಳಿ ಕಟ್ಟಲೇಬೇಕು ಬೇಗ. ಇಲ್ಲ ಅಂದರೆ ಮಸಿ ಬೆಳೆದು ಇಡೀ ಊರಿಗೆಲ್ಲ ಮೆರವಣಿಗೆ ಮಾಡಿಸಿ ಅವಳನ್ನು ಈ ಊರಿಂದಲೇ ಓಡಿಸ್ಬಿಡ್ತೀವಿ. ಇದನ್ನು ಕೇಳಿದ ಕಾವ್ಯ, ಬಿಡಿ ನನ್ನನ್ನು, ನನಗೆ ಯಾರ ಜೊತೆನೂ ಮದುವೆ ಆಗೋಕ್ಕಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ನನ್ನನ್ನು ಅಂತ ಗೋಳಾಡತೊಡಗಿದಳು. ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಛಾಯಾ, ಛೇ, ಇವರೇನು ಮದುವೆ ಮಾಡ್ಕೊಂತಿದ್ದಾರೆ? ಇವಳು ಮದುವೆ ಏನಾದರೂ ಅವನ ಜೊತೆ ಆದರೆ ಇವಳು ಶ್ರೀಮಂತಿಗೆ ಜೀವನವನ್ನು ಅನುಭವಿಸ್ತಾಳೆ. ಇದೆಲ್ಲ ಆಗಬಾರ್ದು. ಇವಳು ಚೆನ್ನಾಗಿರ್ಬಾರ್ದು. ಜನ ಇವಳನ್ನು ನೋಡಿ ಚೀತು ಅನ್ಬೇಕು. ಇವರಿಬ್ಬರು ಮದುವೆ ಆಗೋಕ್ಕೆ ನಾನು ಬಿಡಬಾರ್ದು. ಏನಾದರೂ ಮಾಡಲೇಬೇಕಲ್ವಾ ಅಂತ ಅಂದುಕೊಂಡು ಕಾವ್ಯಳ ಹತ್ತಿರ ಹೋಗತೊಡಗಿದಳು. ಅಷ್ಟರಲ್ಲಿ ಒಳಗಿದ್ದ ಈಕ್ಷಾ ಹೊರಗಿಂದ ಬರುತ್ತಿದ್ದ ಸೌಂಡನ್ನು ಆಲಿಸಿ ಹೊರಗೆ ಏನಾಗುತ್ತಿದೆ ಅಂತ ತಿಳಿಯಲು ಹೊರ ಬಂದಳು. ಹೊರಗೆ ಬಂದಾಗ ಅವಳ ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಗಾಬರಿಗೊಂಡವಳು ತನ್ನ ಅಮ್ಮನ ಹತ್ತಿರ ಓಡಿ ಬಂದು ಅವಳನ್ನು ತಬ್ಬಿಕೊಂಡಳು. ಮಮ್ಮ, ಯಾರು ಇವರೆಲ್ಲ? ಯಾಕೆ ನಿಮ್ಮನ್ನು ಹಿಡಿದುಕೊಂಡಿದ್ದಾರೆ? ಬಿಡಿ ನನ್ನ ಮಮ್ಮನ ಅಂತ ಅವರೆಲ್ಲರ ಕೈಯನ್ನು ಬಿಡಿಸತೊಡಗಿದಳು. ಆದರೆ ಅವಳಿಂದ ಅದು ಸಾಧ್ಯವಾಗಲಿಲ್ಲ. ನಿನ್ನ ಮಗಳು ಚೆನ್ನಾಗಿರ್ಬೇಕಂದ್ರೆ ಈ ತಾಳಿನ ಅವನಿಂದ ಕಟ್ಟಿಸ್ಕೊ. ಇಲ್ಲ ಅಂದರೆ ನಿನ್ನ ಮಗಳು ನಿಂತರ ಲಜ್ಜೆಗೆಟ್ಟವಳಾಗ್ಬಿಡ್ತಾಳೆ. ಈ ಮಾತನ್ನು ಕೇಳಿದ ಕಾವ್ಯ ಕೋಪಗೊಂಡು, ನನ್ನ ಬಗ್ಗೆ ಅಂದಿದ್ದಕ್ಕೆ ನಾನು ಸಹಿಸ್ಕೊಂಡಿದ್ದೀನಿ, ಆದರೆ ನನ್ನ ಮಗಳ ಬಗ್ಗೆ ಏನಾದರೂ ಅಂದರೆ ನಾನು ಸಹಿಸ್ಕೊಳ್ಳಲ್ಲ. ನೀವೆಲ್ಲ ಹೆಂಗಸರ ಅಥವಾ ರಾಕ್ಷಸರ? ನಿಮ್ಮ ಮಕ್ಕಳಿಗೆ ಯಾರಾದರೂ ಇದೇ ಥರ ಮಾಡಿದರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರಾ? ನಮ್ಮ ಮಕ್ಕಳಿಗೆ ಯಾರು ಯಾಕೆ ಈ ಥರ ಮಾಡ್ತಾರೆ? ಈ ಥರ ಮಾಡೋಕ್ಕೆ ಅವರೇ ನಿನ್ನ ಥರ ಲಜ್ಜೆಗೆಟ್ಟವ್ರು ಅಂದ್ಕೊಂಡಿದ್ಯಾ? ಅವರೆಲ್ಲ ನಾವು ಬೇಡಿಸಿದ ಮಕ್ಕಳು, ನಮ್ಮ ಥರನೇ ಒಳ್ಳೆಯವರು. ನಿನ್ನ ಥರ ಕಂಡ ಗಂಡಸರನ್ನು ಬುಟ್ಟಿಗೆ ಹಾಕೊಳ್ಳಲ್ಲ. ಥೂ, ನಿಂದು ಒಂದು ಜನ್ಮನ. ನಿನಗೆ ನಾಚಿಕೆ ಅನ್ನೋದು ಸ್ವಲ್ಪನೂ ಇಲ್ವೇನೆ? ಈಗೇನು ಅವನಿಂದ ತಾಳಿ ಕಟ್ಟಿಸ್ಕೊಳ್ತೀಯೋ ಇಲ್ವೋ? ಇಲ್ಲ, ನಾನು ಕಟ್ಟಿಸ್ಕೊಳ್ಳಲ್ಲ. ರಾಧಕ್ಕ, ಎಷ್ಟು ಸುಕ್ಕಿದೆ ನೋಡಿ ಅವಳಿಗೆ. ತಾಳಿ ಕಟ್ಟಿಸ್ಕೊಂಡ್ರೆ ಬೇರೆ ಗಂಡಸರನ್ನು ಬುಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ. ಇವಳು ಒಳ್ಳೆಯವಳಾಗಿದ್ರೆ ಇವನಿಂದ ತಾಳಿ ಕಟ್ಟಿಸ್ಕೊಳ್ತಾ ಇದ್ಲು. ಲಜ್ಜೆಗೆಟ್ಟವಳಾಗಿರೋದಕ್ಕೇನೆ ಈ ರೀತಿ ಆಡ್ತಾ ಇರೋದು ಅಂತ ಒಬ್ಬರಿಗೊಬ್ಬರು ಅವಳನ್ನು ದೂಷಣೆ ಮಾಡತೊಡಗಿದರು. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಮುಖೇಶ ತನ್ನ ತಮ್ಮನ ನಂಬರಿನಿಂದ ಬಂದಿದ್ದ ಮೆಸೇಜನ್ನು ನೋಡಿ ಗಾಬರಿಕೊಂಡು ಕೂಡಲೇ ಲೇಡಿ ಕಾನ್ಸ್ಟೇಬಲ್ಗಳನ್ನು ಕರೆದುಕೊಂಡು ಕಾವ್ಯಳ ಮನೆಗೆ ಹೊರಟರು. ಆಫೀಸಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಅಜಯ್ ಕೂಡ ಸುಕೇಶನ ಮೆಸೇಜನ್ನು ನೋಡಿ ಒಂದು ಕ್ಷಣ ದಂಗಾದನು. ಕೂಡಲೇ ಕೆಲಸ ಬಿಟ್ಟು ಅಲ್ಲಿಂದ ಮನೆಗೆ ಬರತೊಡಗಿದನು. ಛಾಯಾಳಿಗೆ ಕಾಲ್ ಮಾಡಿ, ಛಾಯಾ, ಮನೇಲಿ ಏನು ನಡೀತಾ ಇದೆ? ಸುಕೇಶ್ ಅವರು ಯಾಕೆ ಎಮರ್ಜೆನ್ಸಿ ಇದೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಮನೇಲಿ ಯಾರು ಹೆಂಗಸರು ಬಂದಿರೋದು? ರೀ, ಅದ್ಯಾರೋ ಗೊತ್ತಿಲ್ಲ ರೀ. ನಿಮ್ಮ ಅತ್ತಿಗೆಗೆ ಮಸಿ ಬಳಿಕೆ ಹೋಗ್ತಾ ಇದ್ದಾರೆ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮೊದಲು ಹೋಗಿ ಅವ್ರನ್ನ ತಡಿ, ಅಷ್ಟರ ತನಕ ನಾನು ಅಲ್ಲಿ ಬಂದ್ಬಿಡ್ತೀನಿ. ಆಯ್ತು ರೀ ಅಂತ ಹೇಳಿ ಅವಳು ಕಾವ್ಯಳ ಹತ್ತಿರ ಹೋಗತೊಡಗಿದಳು. ಹೇಗಾದರೂ ಮಾಡಿ ಅವನು ಇವಳಿಗೆ ತಾಳಿ ಕಟ್ಟದಂತೆ ತಡಿಬೇಕು. ಮತ್ತೆ ಏನಾದರೂ ಮಾಡಿಕೊಳ್ಳಿ, ಏನು ಮಾಡೋಕ್ಕೆ ಹೋಗಿ ಏನೇನೋ ಆಗ್ತಾ ಇದೆ ಅಂತ ಅಂದುಕೊಂಡು ಹೆಂಗಸರ ಹತ್ತಿರ ಹೋಗಿ,
ಯಾರೀ ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ? ಬಿಡ್ರಿ ಅವರನ್ನು. ನಿಮಗೆಲ್ಲ ಎಷ್ಟು ಧೈರ್ಯ ಇರಬೇಕು ನಮ್ಮ ಮನೆಗೆ ಬಂದು ನಮ್ಮ ಮನೆಯವರಿಗೆ ಮಸಿ ಬಳಿಯಕ್ಕೆ? ಏನ್ರಿ ನೋಡ್ತಾ ಇದ್ದೀರಾ? ಹೊರಡ್ರಿ ಇಲ್ಲಿಂದ, ಇಲ್ಲಾಂದ್ರೆ ಪರಿಣಾಮ ನಟ್ಟಿಗಿರಲ್ಲ. ಇದೆಲ್ಲ ಚಾಯಳೆ ಮಾಡಿರುತ್ತಾಳೆ ಅಂತ ಕಾವ್ಯಳಿಗೆ ಮನವರಿಕೆ ಆಗತೊಡಗಿತು. ಒಂದು ಕ್ಷಣ ಚಾಯಳನ್ನು ದುರುಗುಟ್ಟಿ ನೋಡಿದಳು. ಇದನ್ನು ನೋಡಿದ ರಾಧಕ್ಕ, ನೋಡಿದ್ಯಾ ನೀನು, ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ನಿನ್ನನ್ನೇ ದುರುಗುಟ್ಟಿ ನೋಡ್ತಾ ಇದ್ದಾಳೆ. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನೀನು ಒಳ್ಳೆಯವಳು ಅನ್ಸುತ್ತೆ. ನಿನಗೆ ನಾವು ಏನು ಮಾಡಲ್ಲ. ನೀನು ಹಿಂದೆ ಹೋಗಿ ನಿಂತ್ಕೋ, ನಮ್ಮ ಕೆಲಸಕ್ಕೆ ಅಡ್ಡ ಬರಬೇಡ. ಅಲ್ಲ ಆಂಟಿ, ನಮ್ಮ ಮನೆ ವಿಷಯಕ್ಕೆ ನೀವು ಯಾಕೆ ತಲೆ ಹಾಕ್ತೀರಾ? ನಮ್ಮ ಮನೇಲಿ ಆಗ್ತಿರೋ ಸಮಸ್ಯೆಗೆ ನಾವೇ ಪರಿಹಾರ ತಂದ್ಕೋತೀವಿ. ಅದನ್ನು ಬಿಟ್ಟು ತಾಳಿ ಕಟ್ಟಿಸ್ಕೊ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. ನೀವೆಲ್ಲ ಹೊರಡ್ಬೋದು. ಸಾಕು ಸುಮ್ಮನಿರಮ್ಮ. ಏನೋ ಇವಳು ಒಳ್ಳೇದಕ್ಕೆ ಹೇಳಿದ್ರೆ ನಮ್ಗೇನು ಉಲ್ಟ ಮಾಡ್ತಾ ಇರ್ತಾಳೆ. ತೆಪ್ಪಗೆ ಸೈಡಲ್ಲಿ ಇದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೂ ಮಸಿ ಬೀಳಬೇಕಾಗುತ್ತೆ. ಅವರ ಮಾತು ಕೇಳಿ ಭಯಗೊಂಡವಳು ಹಿಂದೆ ಸರಿದು ನಿಂತಳು. ಏನಪ್ಪ ರಾಜ್ಕುಮಾರ, ಅವಳಿಗೆ ತಾಳಿ ಕಟ್ತೀಯೋ ಇಲ್ಲ ಅವಳನ್ನು ಮೆರವಣಿಗೆ ಮಾಡಿಸ್ಲಾ? ಅವರುಗಳ ಮಾತಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಅವನು ಒತ್ತಾಡತೊಡಗಿದನು. ಕತೆ ಮುಂದುವರಿಯಿತು. ಹೆಂಗಸರ ಒತ್ತಾಯದ ಮೇರೆ ಸುಕೇಶ ಕಾವ್ಯಾಳಿಗೆ ತಾಳಿ ಕಟ್ಟುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.